ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಇವತ್ತಿನ ವ್ಲಾಗ್ ಬಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಆಫೀಸಲ್ಲಿ ಏನು ಫಂಕ್ಷನು, ಏನು ಸೆಲೆಬ್ರೇಷನ್ ಇದೆ, ಯಾಕೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಇವತ್ತು ಮೇಡಮ್ ಬರ್ತಡೇ ಇದೆ. ಸೊ ಅದಕ್ಕೋಸ್ಕರ ಮ್ಯಾಮ್ ಬರ್ತಡೇಗೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಅಂತ ಡೆಕೋರೇಷನ್ ರೆಡಿ ಮಾಡ್ಕೊಳ್ತಾ ಇದ್ದೋ. ನಾನು ಮತ್ತು ನಮ್ಮ ಸ್ಟೂಡೆಂಟ್ಸುವೆ ಕೆಲವು ಜನ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾಯಿದ್ರು, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಇನ್ನು ದರ್ಶನ್ ಅಂತ ಒಬ್ಬ ಹುಡುಗ ಇದ್ದ, ಅವನು ಅಷ್ಟೇ ಅವನ ತಮ್ಮನ ಥರ ತುಂಬ ಕ್ಲೋಸ್ ಇದ್ದಾನೆ. ಅವನು ರೇಗಿಸ್ತಾ ಇದ್ದ, ಅಕ್ಕ ಆ ಥರ ಮಾಡಿ ಅಕ್ಕ, ಈ ಥರ ಮಾಡಿ ಅಕ್ಕ ಅಂತ ಅವನ ಜೊತೆ ರೇಗಿಸ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ದೆ. ಆ ಬಲೂನ್ಸ್ ಕಟ್ಟಿದ್ದು ಮೇಡಮ್ ಎಂಟ್ರೆನ್ಸ್ ಬಂದಾಗ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಫ್ಲವರ್ ತುಂಬಿ ಬಲೂನ್ ಕಟ್ಟಿದೆ. ಬೋರ್ಡೆಲ್ಲ ರೆಡಿ ಮಾಡಿಕೊಂಡು ಬೋರ್ಡಿಗೆಲ್ಲ ನೇಮ್ ಬರೆದಿದೆ, ಹ್ಯಾಪಿ ಬರ್ಡೇ, ವೆಲ್ಕಮ್ ಟು ಐಶ್ವರ್ಯ, ಹ್ಯಾಪಿ ಬರ್ಡೇ ಐಶ್ವರ್ಯ ಅಂತೆಲ್ಲ ಬರೆದು ಬೋರ್ಡ್ಗೂ ಸಹಿತ ಬಲೂನ್ ಕಟ್ಟು ಡೆಕೋರೇಟ್ ಮಾಡಿಕೊಂಡೆ. ಮತ್ತು ಕೇಕ್ ಇಡೋದಕ್ಕೆ ಚೇರ್ ಇತ್ತು, ಸ್ಟೂಲ್ ಇತ್ತು, ಸ್ಟೂಲ್ ಮೇಲೇ ಫ್ಲವರ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿಕೊಂಡೆ. ಅವ್ರು ಬಂದ ತಕ್ಷಣ ನೋಡಿದ್ರಿ ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿಪಟ್ಟರು. ಅದೇ ಥರ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಚೇರ್ನೆಲ್ಲ ಡೆಕೋರೇಟ್ ಮಾಡಿಕೊಂಡೆ. ಡೆಕೋರೇಟ್ ಮಾಡ್ಕೊಂಡು ಬಂದರು ಎಲ್ಲ ಎಂಪ್ಲಾಯೀಸ್ ಎಲ್ಲ ಬಂದಿದ್ರು ಅಷ್ಟೊತ್ತಿಗೆ, ಅವ್ರು ಬರೋ ಅಷ್ಟೊತ್ತಿಗೆ. ಆಮೇಲೆ ಬಂದ ತಕ್ಷಣ ಬಲೂನ್ ಬ್ಲಾಸ್ಟ್ ಮಾಡಿದ್ರು. ಅಯ್ಯೋ ಸರ್, ಇದೇನು ಇಷ್ಟು ಎಲ್ಲ ಸ್ಟೂಡೆಂಟ್ಸ್ನು ಅವತ್ತು ಆಬ್ಸೆಂಟ್ ಆಗಬೇಡಿ ಅಂದಿದ್ರು. ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದರು, ಮ್ಯಾಮ್ ಬಂದರು. ಖುಷಿ ಆಯಿತು ತುಂಬ ಅವರಿಗೆ ಸರ್ಪ್ರೈಸ್ ನೋಡಿಬಿಟ್ಟು. ಅವ್ರು ಬರ್ತಿರ್ಲಿಲ್ಲ ಆ್ಯಕ್ಚುಲಿ. ಹಿಂದಿನ ದಿನ ಅಂದರೆ ಸೋಮವಾರ ಸಂಜೆ ಅವರಿಗೆ ಆಕ್ಸಿಡೆಂಟಾಗಿ ಕೈ ಏಟಾಗ್ಬಿಟ್ಟಿತ್ತು. ನಾವು ಹೇಳ್ದೋ ಅಂತ ಬಂದರು. ಅವ್ರು ಕೇಕ್ ಕಟ್ಟಿಂಗ್ ಇದೆ ಬನ್ನಿ ಅಂತ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊತೀವಿ ನಾವು ಅಂತ ಬಂದರು. ಬಂದು ಕೇಕ್ ಕಟ್ ಮಾಡಿದ್ರು. ಹಿಂದಿನ ದಿನವೇ ಬರ್ಡೇ, ಹಿಂದಿನ ದಿನವೇ ಆ ಥರ ಆಗಿರೋದು ನಮಗೂ ಬೇಜಾರಾಯಿತು. ಅವರು ಬೇಜಾರು ಮಾಡಿಕೊಂಡ್ರು. ಬೇಡ, ಏನು ಕೇಕ್ ಕಟ್ಟಿಂಗ್ ಏನು ಬೇಡ ಅಂದರು. ನಾವು ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊತೀವಿ ಅಂತ ಬಂದು ಕೇಕ್ ಕಟ್ಟಿಂಗ್ ಮಾಡಿದ್ರು. ತುಂಬ ಖುಷಿಪಟ್ಟರು. ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀರಾ, ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ ಅಂತ ಖುಷಿಪಟ್ಟರು. ಹಾಗೆ ಕೇಕ್ ಕಟ್ಟಿಂಗ್ ಮಾಡಿ ಅವ್ರ ಮಗನೂ ಜೊತೇಲಿ ಕರ್ಕೊಬಂದಿದ್ರು. ಅವ್ರ ಮಗನೂ ಹೆಲ್ಪ್ ಮಾಡ್ದೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ. ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದೆ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದೋ. ಬಾಲರಾಜ್ ಸರ್ ಇದ್ದರು, ಅವರು ಎಲ್ಲರಿಗೂ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರಿಗೂ ಕೊಡೋದಕ್ಕೆ ಅಂತ ಕಟ್ ಮಾಡ್ತಾಯಿದ್ರು ಕೇಕ್ನ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಮೇಡಮ್ಗೆ ಗಿಫ್ಟ್ ಕೊಡೋದಕ್ಕೆ ಎಲ್ಲ ಕೊಟ್ಟಿದ್ರು. ಗಿಫ್ಟ್, ಆ ಗಿಫ್ಟ್ನೆಲ್ಲ ಓಪನ್ ಮಾಡಿದ್ರು. ಆ್ಯಕ್ಚುಲಿ ಇದು ನಾನು ಗಿಫ್ಟ್ ಕೊಟ್ಟಿರೋ ಗಿಫ್ಟು. ಕೊಟ್ಟಿದ್ದು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಓಪನ್ ಮಾಡ್ತಾಯಿದ್ದೆ. ಲಾಸ್ಟಲ್ಲೆಲ್ಲ ಆದಮೇಲೆ ಕೇಕ್ ಕೊಟ್ಟು ಎಲ್ಲ ತಿಂತಾಯಿದ್ರು. ಆವಾಗ ಲಾಸ್ಟಲ್ಲಿ ಸುಮ್ಮನೆ ಕುತ್ಕೊಂಡು ಹೊರಟೆ ಹೊಡಿಬೇಕಾದ್ರೆ ಗಿಫ್ಟ್ ಓಪನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಹರ್ಷಿತಾ ಅಂತ ಹೇಳ್ತಾಯಿದ್ರು. ಖುಷಿ ಆಯಿತಲ್ಲ, ನಂಗೆ ಅದೇ ಖುಷಿ ಆಯಿತು. ಮೇಡಮ್ ನಿಮಗೆ ಖುಷಿ ಆಗಿರೋದಕ್ಕೆ, ನಾವು ಇಷ್ಟೆಲ್ಲ ಮಾಡಿರೋದಕ್ಕೆ ಒಂದು ಸಾರ್ಥಕತೆ, ಖುಷಿ ಆದರೆ ಸಾಕು ಅಂತಿದ್ದು. ಆಮೇಲೆ ನಾವು ಏನು ಸೆಲೆಬ್ರೇಷನ್ ಮಾಡಿದೋ ಆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಫೋಟೋಸು ಇಲ್ಲಿ ಬರ್ತಿದೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ವ, ಎಲ್ಲ ಗಿಫ್ಟ್ ಕೊಟ್ಟರು. ಪರ್ಚೇಸ್ ಮಾಡಿದ್ದು ಗಿಫ್ಟ್ನೆಲ್ಲ ಕೊಟ್ಟರು. ಸೆಲೆಬ್ರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ. ತುಂಬ ಖುಷಿ ಆಯಿತು ಮ್ಯಾಮಿಗೆ. ನಾನು ಕೇಕ್ ತಿನ್ನಿಸ್ದೆ, ಅವರು ಕೇಕ್ ತಿನ್ನಿಸಿದ್ರು. ಎಲ್ಲ ಸ್ಟೂಡೆಂಟ್ಸು ಕೋಪ್ರೇಟ್ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದರು. ಸ್ಟೂಡೆಂಟ್ಸು ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಇದೇ ಥರ ಎಲ್ಲರಿಗೂ ಖುಷಿಯಾಗಿ ಎಲ್ಲ ಬರ್ಡೇ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲರೂ ಕೇಕ್ ತಿಂದ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಇವತ್ತು ಕ್ಲಾಸಲ್ಲೆಲ್ಲ ಫುಲ್ ಹರಟೆ ಹೊಡ್ಕೊಂಡು ಇವತ್ತು ಕ್ಲಾಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಎಲ್ಲ ಹೋದರು. ತುಂಬ ಖುಷಿ, ಸ್ಟೂಡೆಂಟ್ಸು ಖುಷಿಪಟ್ಟರು, ಎಂಜಾಯ್ ಮಾಡಿಕೊಂಡು ಹೋದರು. ಎಲ್ಲರಿಗೂ ಖುಷಿ ಆಯಿತು. ಈ ವಿಡಿಯೋ ಬರ್ತಡೇ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ನಿಮಗೂ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಳುತ್ತೀವಿ ನಾವು, ಸೋರೆ ಇಲ್ಲ, ಹೊಟ್ಟೆ ಕಿಚ್ಚು ಈಗ ಲೋಕಕ್ಕೆಲ್ಲ. ಅನುರಾಗ ಪ್ರತಿ ಮುಂಚಾನೆ ಮುಸ್ಸಂಜೆ ಮಳೆಗಾಲ ಶುರುವಾ